ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ನಮ್ಮ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಜಾರಿಗೊಳಿಸ್ತೇವೆ ಎನ್ನುವಂತ ಮಾತನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳಿದ್ವಿ. ಹಾಗಾಗಿ ಇದು ಒಂದು ಒಳ್ಳೆಯ ಸಮಾವೇಶ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೇನೆ. ಡೆಪ್ಟಿ ಚೀಫ್ ಮಿನಿಸ್ಟರು ಈ ಸಮಾವೇಶಕ್ಕೆ ಹಾಜರಾಗಿದ್ದಾರೆ. ಅವರು ಮಾತನಾಡ್ತಾರೆ. ನಾನು ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಕಳಿಸಲಿಕ್ಕೆ ಬಯಸ್ತೇನೆ. 2018ರಲ್ಲಿ 6ನೇ ವೇತನ ಆಯೋಗ ಜಾರಿಗೆ ತಗೊಬರ್ತೀವಿ ನಮ್ಮ ಸರ್ಕಾರ. ಅಂದರೆ 2013ರಿಂದ 18ರವರೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇತ್ತು. ಆಗ ನಾನೇ ಮುಖ್ಯಮಂತ್ರಿಯಾಗಿದ್ದೆ. ಆ ಸಂದರ್ಭದಲ್ಲಿ 30ರಷ್ಟು ವೇತನದಲ್ಲಿ ಹೆಚ್ಚಳವನ್ನು ಮಾಡೋದು, ಅದು ಜಾರಿ ಕೂಡ ಬಂದಿದೆ. ಬಹುಶಃ 30% ವೇತನದಲ್ಲಿ ಹೆಚ್ಚು ಮಾಡಿರ್ತಕ್ಕಂಥದ್ದು ಭಾಳ ವಿರಳ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆಮೇಲೆ 2024ರಲ್ಲಿ 7ನೇ ವೇತನ ಆಯೋಗ ಜಾರಿಗೆ ತಂದು 27.5% ವೇತನದಲ್ಲಿ ಹೆಚ್ಚಳವನ್ನು ಮಾಡಿದ್ದೇವೆ. 2015ರಲ್ಲಿ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರಿಗೆ 7 ಗಂಭೀರ ಕಾಯಿಲೆಗಳಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುವ ಉದ್ದೇಶದಿಂದ ನಗದು ರಹಿತ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತರಲಾಯಿತು. ದಿನಾಂಕ 1/4/2006ರ ಪೂರ್ವದಲ್ಲಿ ಹೊರಡಿಸಲಾದ ನೇಮಕಾತಿ ಅಧಿಸೂಚನೆಯನ್ವಯ ಆಯ್ಕೆಯಾಗಿ ತದನಂತರದಲ್ಲಿ ಸರ್ಕಾರಿ ಸೇವೆಗೆ ಸೇರಿದ 11,500 ಸರ್ಕಾರಿ ನೌಕರರನ್ನು ಹಿಂದಿನ ಡಿಫೈನ್ ಪಿಂಚಣಿಗೆ ಒಳಪಡಿಸಿ ಆದೇಶ ಹೊರಡಿಸಲಾಗಿದೆ. ಎಲ್ಲರೂ ಸ್ಮಾರ್ಟ್ ಫೋನ್ ಮಾಡ್ತಾರೆ. ಇದರಲ್ಲಿ PM ಸೂರ್ಯಗರ್ ಅಂತ ಸರ್ಚ್ ಮಾಡಿದ್ರೆ ಒಂದು ವೆಬ್ಸೈಟ್ ಬರುತ್ತೆ. PM ಸೂರ್ಯಗರ್ ನೀವು ಇದಕ್ಕೆ ಅಪ್ಲೈ ಮಾಡಕ್ಕೆ ಏನೇನು ಬೇಕು ದಾಖಲಾತಿ, ಒಂದು ವಿದ್ಯುತ್ ಬಿಲ್, ಒಂದು ಬ್ಯಾಂಕ್ ಡೀಟೇಲ್, ಆಮೇಲೆ ಒಂದು ವ್ಯಾಲಿಡ್ ಫೋನ್ ನಂಬರ್ ಬೇಕು. ನಾವು ಉಪಯೋಗಿಸಿದ್ರೆ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ಹಾಗೆ ಮಕ್ಕಳಿಗೆ ಆ ರಾಗಿಯಿಂದ ಏನೆಲ್ಲ ಮಾಡಬಹುದು, ಹಾಗೆ ನ್ಯೂಟ್ರಿಷನ್ ಅವ್ರ ಮಕ್ಕಳಿಗೆ ಹೇಗೆ ಕೊಡಬಹುದು. ನೆನೆ ಹಾಕಿದ ಮೊಳಕೆ ಕಾಳಿನಿಂದ ನಾನು ಹೆಸರು ಕಾಳಿಂದ ಹಪ್ಪಳ ಮಾಡಿ ಅದನ್ನ ರೋಲ್ ಮಾಡಿದ್ದೆ. ಆ ರೋಲಲ್ಲಿ ಆ ಮಕ್ಕಳಿಗೆ ನೆನೆ ಹಾಕಿದ ಕಾಳನ್ನ ಹಾಕಿ ಕೋನೈಸ್ ತರ ಆ ಮಕ್ಕಳಿಗೆ ಕೊಟ್ರೆ ಅಟ್ರಾಕ್ಷನ್ ಆಗಿ ಆ ಮಕ್ಕಳು ತಿಂತಾವು. ಬರೀ ಕಾಳು ಕೊಟ್ರೆ ಅವು ಇಷ್ಟಪಡೋದಿಲ್ಲ. ಹಾಗಾಗಿ ನಾವು ಅವರು ಇಷ್ಟಪಡೋ ರೀತಿಯಲ್ಲಿ ನಾವು ನ್ಯೂಟ್ರಿಷನ್ ಅವ್ರಿಗೆ ಕೊಟ್ರೆ ಮಕ್ಕಳು ಆರೋಗ್ಯವಾಗಿ ಒಂದು ಸಮಾಜದಲ್ಲಿ ನಿರ್ಮಾಣ ಮಾಡಲು ನಮ್ಮ ಪಾತ್ರ ತುಂಬಾನೇ ಇದೆ. ಪಟ್ಟು ತಿಂದ್ರಿ ಸರ. ಅದೇ ರೀತಿಯಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಹಾಲಿನಿಂದ ಏನ್ ಬರ್ತದ ಜಾಮೂನು, ಅದು ಬ್ರೆಡ್ ಲಿಂದ ರಸಮ್ ಅವೆಲ್ಲ ಮಾಡ್ಕೊಂಡ್ ಬಂದಿದ್ರಿ ಸರ. ಚಿತ್ರಾನ್ನ, ನಮ್ಮ ಅಂಗನವಾಡಿಯಲ್ಲಿ ಬರುವಂತ ಅಕ್ಕಿಯಿಂದ ಚಿತ್ರಾನ್ನ, ಪುಳಿಯೋಗರೆ ಅವೆಲ್ಲ ಮಾಡ್ಕೊಂಡ್ ಬಂದಿದ್ರೆ. ರಾಗಿ ಹಿಟ್ಟಿಲಿಂದ ಎಲ್ಲ ನಾವೆಲ್ಲ ಈ ತರ ಅಟೆಂಡ್ ಆಗಿದ್ದಿಲ್ಲ ಸರ್. ಆದ್ರೂ ಈ ತರ ಅಟೆಂಡ್ ಆಗಿ ನಮ್ಗೆಲ್ಲ ಬಹಳ ಖುಷಿ ಅನ್ಸಿದ್ರಿ ಸರ್. ಮಾಡಿಸ್ಬೇಕಾಗತ್ತೆ. ಆಮೇಲೆ ಕೆಲವೊಂದು ಆಧಾರ್ ಕಾರ್ಡ್ ಅಲ್ಲಿ 10 ವರ್ಷ ಹಿಂದೆಗಳೇ ಆಧಾರ್ ಕಾರ್ಡ್ಗಳು ಇದ್ದ ನವೀಕರಿಸಬೇಕಾಗತ್ತೆ. ನವೀಕರಿಸಬೇಕು ಅಂದ್ರೆ ಅವ್ರದ್ದು ಸೇಮ್ ಅಡ್ರೆಸ್, ಸೇಮ್ ID ಪ್ರೂಫ್ ಇದ್ರೆ ಅವರು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅಥವಾ ಬಯೋಮೆಟ್ರಿಕ್ ಏನಾದ್ರು ಡಿಆಕ್ಟಿವೇಟ್ ಅಥವಾ ಇನ್ಆಕ್ಟಿವ್ ಕಾರ್ಡ್ಗಳು ಇದ್ರೆ ಅವರು ನಮ್ಮ ನಿಯರೆಸ್ಟ್ ಆಧಾರ್ ಸೆಂಟರ್ಗೆ ಹೋಗ್ಬಿಟ್ಟು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡ್ಕೊಂಡು ಕಾರ್ಡ್ ಅನ್ನ ಆಕ್ಟಿವೇಟ್ ಮಾಡಬೇಕು. ಯಾವುದೇ ಒಂದು ಗೌರ್ಮೆಂಟ್ ಸೌಲಭ್ಯ ಕೊಡಬೇಕಾದ್ರೆ OTP ಬೇಸ್ ಮಾಡಿದ್ದಾರೆ. OTP ಬೇಸ್ ಆಧಾರ್ ಕಾರ್ಡ್ ಅಲ್ಲಿ ಕಂಪಲ್ಸರಿ ಆಗಿ ಮ್ಯಾಂಡೇಟರಿ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ.